ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಬಂಧುಗಳೇ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ಸಾಮಾನ್ಯವಾಗಿ ಒಂದಲ್ಲ ಒಂದು ವಿಷಯಕ್ಕೆ ಪ್ರತಿಯೊಬ್ಬರು ಪೊಲೀಸ್ ಠಾಣೆಗೆ ಹೋಗಿರ್ತೀವಿ. ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಪೊಲೀಸ್ದವ್ರನ್ನ ನೋಡಿರ್ತೀವಿ. ಅವ್ರ ಕೆಲಸ ಎಂಥದ್ದು, ಅವ್ರ ಕಷ್ಟ ಎಂಥದ್ದು ಅನ್ನೋಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುತ್ತೆ. ಆದರೆ ಬಂಧುಗಳೇ, ತಂದೆ ತಾಯಿಗಳು ಮಕ್ಕಳನ್ನ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು, ದೊಡ್ಡ ದೊಡ್ಡ ಅಧಿಕಾರಿಗಳನ್ನಾಗಿ ಮಾಡಬೇಕು ಅಂತೇಳಿ ತಂದೆ ತಾಯಿಗಳು ಕಷ್ಟಪಟ್ಟು ದೊಡ್ಡ ಮಗಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಆದರೆ ಬಂಧುಗಳೇ, ಬಿಹಾರದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈಗಾಗಲೇ ಈ ಸುದ್ದಿ ತಮ್ಮ ಗಮನಕ್ಕಾಗಲೇ ಬಂದಿರುತ್ತೆ. ಅಲ್ಲಿ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಜನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ತಡವಾಗಿ ಈ ವಿಷಯನ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಮಕ್ಕದ ಮೇಲೆ ಸರಿಯಾಗಿ ಇನ್ನೂ ಮೀಸೆನೇ ಬಂದಿಲ್ಲ. ಸುಮಾರು ಮೇ ಬಿ ಆ ಯುವಕನಿಗೆ 18 ಆಗಿಲ್ಲ ಅನ್ಸುತ್ತೆ. IPS ಆಗಬೇಕು ಅನ್ನುವಂತಹ ಕನ್ಸ್ಕೊಂಡಿರ್ತಾನೆ. ಆತನಿಗೆ ಒಬ್ಬ ಪರಿಚಯ ಆಗ್ತಾನೆ. ಬಂಧುಗಳೇ, ಆತ ಏನು ಹೇಳ್ತಾನೆ ಪರಿಚಯ ಆದ ಸ್ನೇಹಿತ ಅಂತಂದ್ರೆ, ಯಾಕೆ ವಿದ್ಯಾಭ್ಯಾಸ ಎಲ್ಲ ಮಾಡಕ್ಕೆ ಹೋಗ್ತೀಯಾ, ಯಾಕೆ ಶ್ರಮಪಟ್ಟು ಓದ್ತೀಯಾ, ಬರೀ 2 ಲಕ್ಷ ಕೊಡು, ನಾನು ನಿನ್ನ IPS ಮಾಡಿಸ್ತೀನಿ ಅಂತ ಹೇಳಿ ಆ ಹುಡುಗನಿಗೆ ಬಕ್ರಾ ಮಾಡಿ 2 ಲಕ್ಷ ಹಣ ಇಸ್ಕೊಂಡು ಅನಾಚಾರ ಮಾಡಿದ್ದಾನೆ. ಆ ಯುವಕ ಪಾಪ 2 ಲಕ್ಷ ಹಣ ಕೊಟ್ಟು ಏನು ಆ ಹಿರಿಯ ಅಧಿಕಾರಿ, ಪೊಲೀಸ್ ಹಿರಿಯ ಅಧಿಕಾರಿ, IPS ಡ್ರೆಸ್ ಏನಿರುತ್ತೆ ಆ ಡ್ರೆಸ್ನ ಹಾಕೊಂಡು ಪೊಲೀಸ್ ಠಾಣೆಗೆ ಬರ್ತಾನೆ. ಆ ಯುವಕ, ಅಲ್ಲಿರೋ ಆರಕ್ಷಕರು ಒಮ್ಮೆ ಬೆಚ್ಚಿ ಬೀಳ್ತಾರೆ. ಅಯ್ಯಯ್ಯೋ, ಇದೇನಿದು? ಆದರೂ ಕೂಡ ಪಾಪ ಅಲ್ಲಿನ ಠಾಣಾಧಿಕಾರಿ ಏನಿರ್ತಾರೆ, ನನಗೆ ನಿರಾಸೆ ಮಾಡೋದು ಬೇಡ, ಏನು ವಿಷಯ ತಿಳ್ಕೊಳ್ಳೋಣ ಅಂತ ಹೇಳಿ ತನ್ನ ಸಹೋದ್ಯೋಗಿಗಳು ಏನಿರ್ತಾರೆ, ಠಾಣೆಯ ಆರಕ್ಷಕರೇನಿರ್ತಾರೆ, ಅವ್ರ ಜೊತೆಗೂಡಿ ಪಾಪ ತುಂಬ ಚೆನ್ನಾಗಿ ಬರ್ಮಾಡ್ಕೊಳ್ತಾರೆ. ಆ 2 ಲಕ್ಷ ಕೊಟ್ಟು IPS ಆಗಿದ್ದಲ್ಲ ಆ ಯುವಕನ. कमिंग सर, आइए आइए सर, आइए आइए आइए, आपका स्वागत है सिकंदरा थाना में, आइए। कंधा पर भी IPS है। हाँ ಆ ಯುವಕನ ಬಟ್ಟೆ ನೋಡಿ ಹೇಗಿದೆ ಅಂತ ಹೇಳಿ. ಆ ದುಡ್ಡು ಇಸ್ಕೊಂಡಿದ್ದಾನೆ ಮಹಾನ್ ಭಾವ ಪಾಪ 2 ಲಕ್ಷನ. ಆ ಸರಿಯಾಗಿರೋ ಬಟ್ಟೆನಾದ್ರೂ ಹೊಲಿಸ್ಕೊಡೋದು ಬೇಡವಾ? ಆ ಹುಡುಗನ ಸೈಜ್ ಏನ್ರಿ? ಈ ನಗ್ಬೇಕು ಅಳ್ಬೇಕೋ ಗೊತ್ತಿಲ್ಲ. ಇಲ್ಲ, ಕೆಲವೊಂದು ವಿಚಾರದಲ್ಲಿ ಇವಾಗ ನಡೀತಿರೋ ಘಟನೆಗಳನ್ನೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ ಅನ್ಸುತ್ತೆ. ಈಗ ನಮ್ಮ ಕೆಲವು ಪೊಲೀಸ್ ಠಾಣೆಗಳಲ್ಲಿದ್ದಾರೆ, ಈಗಾಗಲೇ ನಾನು ಯಾವಾಗ ತಿಳಿಸ್ತಾನೆ ಇರ್ತೀನಿ ತಮಗೆಲ್ಲ. ಈ ಬೆಂಗಳೂರು ಒಂದು 2 ಪೊಲೀಸ್ ಠಾಣೆಗಳಿದ್ದಾವೆ. ಅಲ್ಲಿರೋ ಆರಕ್ಷಕರಿಗೆ ABCD ಗೊತ್ತಿಲ್ಲ. ಮಾನ್ಯ DGP ಅವ್ರಿಗೆ ಹಾಗೆ ಕಮಿಷನರ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟರು, ಅದ್ರೇನು ಉಪಯೋಗ ಆಗಿಲ್ಲ. ಯಾವ ಕಾರಣಕ್ಕೂ ಉಪಯೋಗ ಆಗಿಲ್ಲ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಈ ಥರ ಯುವಕರೆಲ್ಲ ಹಣ ಕೊಟ್ಟು ಪೊಲೀಸರಾಗೋದಾದ್ರೆ ಮಾತೇ ಬರಲ್ವಲ್ರಿ. ಆ ಯುವಕನ ಠಾಣಾಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಆ ಠಾಣಾಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅವನು ಏನು ಉತ್ತರ ಕೊಡ್ತಾನೆ ಅನ್ನೋಂಥದ್ದನ್ನ ತಾವೇ ಒಮ್ಮೆ ನೋಡ್ಕೊಂಬನ್ನಿ ಬಂಧುಗಳೇ. का नाम? घर कहाँ है? कौन सा थाना है? हलसी। कहाँ ये वर्दी कहाँ तुमको मिली? खैरा में मिली। क्या मामला, कौन दिया? मनोज सिंह नाम। It's my life, it's now or never, but I ain't gonna live forever. I just ಏನು ಹೇಳಕ್ಕಾಗತ್ತೆ ಇಂಥವ್ರಿಗೆ? ನಗ್ಬೇಕು ಅಳ್ಬೇಕೋ ಗೊತ್ತಿಲ್ಲ. ಪಾಪ ಯುವಕ ಇಷ್ಟೊಂದು ಅಮಾಯಕನ.
ಮಕ್ಕದ ಮೇಲೆ ಮೀಸೆ ಬಂದಿಲ್ಲ ಇಂಥವನ್ಗೆ 2 ಲಕ್ಷ ಇಸ್ಕೊಟ್ಟು ಅಂತ ಕಾಕಿ ಡ್ರೆಸ್ನ ಹೊಲಿಸ್ಕೊಟ್ಟು ಇದನ್ನ ತಮಾಷೆ ಮಾಡಿದ್ದಾನೆ ಅಂತ ಹೇಳಬೇಕಾ ಅಥವಾ ನಿಜವಾಗ್ಲೂ ಆ ಹುಡುಗನಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೇಕಾ ಗೊತ್ತಾಗ್ತಿಲ್ಲ ಬಂಧುಗಳೇ. ಆದ್ರೆ ಕೊನೆಯದಾಗ ಒಂದು ವಿಷಯ ಹೇಳಕ್ ಬಯಸ್ತೀನಿ, ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಬಂಧುಗಳೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ.